ಇನ್ನೊಂದು ಒಬ್ರು ಫ್ರೆಂಡ್ ಒಬ್ರು ಈ ವಿಷಯನ ಕಳಿಸಿದ್ರು, ಫ್ಯೂಚರಾಸ್ಟಿಕ್ ಮೂವಿ ಟೈಮ್ ಲೈನ್ ಅಂತ. ಅಂದ್ರೆ ಇದ್ರಲ್ಲಿ ಏನಂದ್ರೆ ಒಂದೊಂದು ಮೂವಿಗಳು ನಮ್ಮ ಲೈಫ್ ಸ್ಟೈಲ್ ಆಧರಿಸಿ ಫಿಲಮ್ಗಳನ್ನ ಮಾಡ್ತಾ ಹೋಗಿದ್ದಾರೆ. ಈಗ ಫ್ಯೂಚರ್ ಯಾವ ತರ ಇರುತ್ತೆ, 2020 ಯಾವ ತರ ಇರುತ್ತೆ, 2500ನೇ ವರ್ಷ ಯಾವ ತರ ಇರುತ್ತೆ, ಇನ್ನ ಅದ ಮುಂದಕ್ಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದೊಂದು ಫಿಲಮ್ಗಳಲ್ಲಿ ತೋರಿಸ್ಕೊಂಡು ಹೋಗಿದ್ದಾರೆ. ಇದು ಸತ್ಯನಾ ಅಂದ್ರೆ ಕೆಲವೊಂದು ಸಲ ಇದು ಸತ್ಯಗಳಾಗಿರುತ್ತೆ. ಇಂಗ್ಲಿಷ್ ಮೂವಿಗಳು ಈಗ ಎಷ್ಟೆಷ್ಟೋ ಮೂವಿಗಳು ಅವತಾರ ಆಗ್ಬೋದು, ಕೆಲವಷ್ಟು ಆಧಾರಗಳ ಮೇಲೆ ನಾವು ಬದುಕ್ತಾ ಇರುವಂತ ಸಿಸ್ಟಮ್ಗಳನ್ನ ಇಟ್ಕೊಂಡೆ ಇಮ್ಯಾಜಿನೇಷನ್ ಇನ್ಕ್ಲೂಡ್ ಆಗಿರುತ್ತೆ, ಅಂತದನ್ನ ಮಾಡಿರ್ತಾರೆ. ಅದರಲ್ಲಿ ಇದು ಫ್ಯೂಚರಾಸ್ಟಿಕ್ ಮೂವಿ ಟೈಮ್ ಲೈನ್ ಅಂತ ಫ್ರೆಂಡ್ ಒಬ್ರು ಕಳ್ಸಿದ್ರು. ಇದು 1995 ಇಂದ ಏನೇನ್ ಆಗ್ತಾ ಹೋಗುತ್ತೆ, ನಮ್ಮ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ, ನಾವು ಯಾವ್ದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕಾಗತ್ತೆ ಆ ಟೈಮ್ ಲೈನ್ ಅಲ್ಲಿ. ಅಂದ್ರೆ ಇಲ್ಲಿ 2022 ನಾವಿಲ್ಲಿದ್ದೀವಿ ಹತ್ತತ್ರ ಅನ್ಕೊಳ್ಳಿ, 2022ರಿಂದ 27 ಈ ಮಧ್ಯದಲ್ಲಿದ್ದೀವಿ. ಇದರಲ್ಲಿ ಸೋಲೆಮ್ಯಾನ್ ಗ್ರೀನ್ ಅಂತ ಒಂದು ಫಿಲಮ್ ಇದೆ, ಆ ಫಿಲಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಆ ಫಿಲಮ್ ನ ನೋಡಿರೋರು ಗೊತ್ತಿರುತ್ತೆ ಮನುಷ್ಯನ ಪರಿಸ್ಥಿತಿ ಯಾವ ತರ ಇರುತ್ತೆ, ಅನ್ನಕ್ಕೆ ಯಾವ ತರ ಕಷ್ಟ ಅನ್ನೋದು ಬರುತ್ತೆ ಆ ಟೈಮ್ ನಲ್ಲಿ. 2022 ಆಸ್ಪಾಸ್ನಲ್ಲಿ ಜನಗಳು ಈ ಪ್ರಕೃತಿನ ಯಾವ ತರ ಎದುರಿಸ್ಬೇಕಾಗತ್ತೆ ಅನ್ನೋದೊಂದು ಅಷ್ಟು ವಿಷಯಗಳನ್ನ ತುಂಬಿದ್ದಾರೆ. ಇನ್ನು ಅದಾದ ಮೇಲೆ ಚಿಲ್ಡ್ರನ್ ಆಫ್ ಮ್ಯಾನ್, ಟೋಟಲ್ ಆಗಿ ಕೆಲವೊಂದು ಶಕ್ತಿಗಳು ಮನುಷ್ಯರಿಗೆ ಬರುತ್ತೆ, ಕೆಲವಷ್ಟು ಜನ ಸಾಯ್ತಾರೆ, ಪ್ರಪಂಚದಲ್ಲಿ ಇಷ್ಟೇ ಮನುಷ್ಯರು ಉಳ್ಕೊಳ್ತಾರೆ ಅನ್ನೋ ಆಧಾರಗಳ ಬೇಸ್ ಮೇಲೆ ಮಾಡಿರುವಂತ ಫಿಲಮ್ಗಳು. ಈ ಫಿಲಮ್ಗಳು ಸತ್ಯನ ಅನ್ನೋದಾದ್ರೆ ಒಂದು ಸಲ ಆ ಫಿಲಮ್ಗಳನ್ನ ನೋಡ್ಕೊಂಡು ಬನ್ನಿ. ಟೈಮ್ ಲೈನ್ಗಳು ಹೆಚ್ಚು ಕಡಿಮೆ ಒಂದು 60% ಅಂತೂ ಮ್ಯಾಚ್ ಆಗುತ್ತೆ. 1995 ಇಂದನು ಒಂದು 60% ಮ್ಯಾಚ್ ಆಗುತ್ತೆ. ಒಂದ್ 2 ವರ್ಷ ವೇರಿಯೇಷನ್ ಇರ್ಬೋದು. 2001 ಹಾಕಿದ್ದಾರೆ, ಆ ಟೈಮ್ಗೆ ಆಗೋಯ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಸ್ವಲ್ಪ ವೇರಿಯೇಷನ್ ಅಲ್ಲಿ ಇಂಥದ್ದೆಲ್ಲ ಆಗ್ತಾ ಹೋಗಿದೆ. ನೀವು ಬೇಕಾದ್ರೆ ಫಿಲಮ್ಗಳನ್ನ ಒಂದ್ ರೌಂಡ್ ನೋಡ್ಕೊಂಡು ಬಂದ್ರೆ ನಿಮಗೂ ಅರ್ಥ ಆಗುತ್ತೆ ಈ ಫ್ಯೂಚರಾಸ್ಟಿಕ್ ಮೂವಿ ಟೈಮ್ ಲೈನ್ ಏನ್ ಹೇಳುತ್ತೆ. 2500 ತನಕ 1950ರಿಂದ ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ನಾನು ರೀಸೆಂಟ್ ಆಗಿ ನಿಮ್ಗೆ ಕಂಪ್ಯೂಟರ್ ಆಲ್ಗಾರಿದಮ್ ಬಗ್ಗೆನು ತಿಳಿಸಿದ್ದೆ, ಅದರಲ್ಲೂ ಇಂಥದ್ದನ್ನೇ ಮಾಡಿದ್ದು. ಈಗ ಭೂಮಿ ಮೇಲೆ ಜನಸಂಖ್ಯೆ ಇಷ್ಟೇ ಇದೆ, ಇನ್ನು ಮುಂದಕ್ಕೆ ಇನ್ನೊಂದು 10 ವರ್ಷ ಆದ್ಮೇಲೆ ಇಷ್ಟು ಜನಸಂಖ್ಯೆ ಆದಾಗ ಏನ್ ಬದಲಾವಣೆ ಆಗುತ್ತೆ, ಪ್ರಕೃತಿ ಸಂಪನ್ಮೂಲಗಳಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ, ನಮ್ಗೆ ಎಷ್ಟು ಬೇಕು ಅಷ್ಟು ಸಾಕಾಗುತ್ತಾ, ಇವುಗಳ ಬಗ್ಗೆ ಕೆಲವಷ್ಟು ಡಿಸ್ಕಷನ್ ಮಾಡಿ ಅವುಗಳ ಆಧಾರದ ಮೇಲೆ ಸೈಂಟಿಸ್ಟ್ಗಳು ರಿಪೋರ್ಟ್ ಕೊಡ್ತಾರೆ. ಹೌದು ಸಂಪನ್ಮೂಲಗಳ ಕೊರತೆ ಆಗುತ್ತೆ, ಅನ್ನದ ಕೊರತೆ ಆಗುತ್ತೆ, ನೀರಿನ ಕೊರತೆ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಲೆಕ್ಕಾಚಾರ ಕೊಡ್ತಾರೆ. ಅಂತ ಡಿಸ್ಕಷನ್ಗಳನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾಗಳೇ ಇದು. ಅದನ್ನೇ ಫ್ಯೂಚರಾಸ್ಟಿಕ್ ಮೂವಿ ಟೈಮ್ ಲೈನ್ ಅಂತ ಕರೆದಿದ್ದಾರೆ. ನಮ್ಮ ಫ್ಯೂಚರ್ ಅಲ್ಲಿ ಈ ಟೈಮ್ ಲೈನ್ ಅಲ್ಲಿ ಈ ರೀತಿ ಪ್ರಾಬ್ಲಮ್ಗಳನ್ನ ಮನುಷ್ಯರು ಎದುರಿಸಬೇಕಾಗತ್ತೆ, ಸಂಪನ್ಮೂಲಗಳ ತೊಂದರೆ ಈ ತರ ಬರುತ್ತೆ ಅಂತಾನೆ ಹೇಳ್ತಾ ಇರೋದು. ನೀವು ಈಗಲೂ ಕೂಡ AI ಬಳಸ್ತಾ ಇದೀವಿ, AI ಅಡ್ವಾನ್ಸ್ ಸಿಸ್ಟಮ್, ಅದರಲ್ಲೂ ಬೇಕಾದ್ರೆ ಹೋಗಿ ಪ್ರಶ್ನೆ ಮಾಡೋದಕ್ಕೆ ಕೆಲವಷ್ಟು ಉತ್ತರ ಕೊಡುತ್ತೆ. ನಮ್ಮ ಫ್ಯೂಚರ್ ಯಾವ ತರ ಇರುತ್ತೆ, ಫ್ಯೂಚರ್ ಜನಸಂಖ್ಯೆ ಎಷ್ಟಿರ್ತಾರೆ ಅಂತ ಸುಮ್ಮನೆ ಒಂದು ಅಂದಾಜಲ್ಲಿ ಕೊಟ್ಟು ನೋಡಿ, ಕೆಲವಷ್ಟನ್ನ ಅದು ಪ್ರಿಡಿಕ್ಟ್ ಮಾಡುತ್ತೆ. ಇನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಷ್ಟೊಂದು ಅಡ್ವಾನ್ಸ್ ಆಗಿ ಥಿಂಕ್ ಮಾಡ್ತಾ ಇದೆ. ಈಗಿರುವಂತ ನೇಚರ್ ಜೊತೆ ನಾವ್ ಇದೇ ರೀತಿ ಹೋದ್ರೆ ಅದು ಕೂಡೋದು ಸುಮಾರು ಇನ್ನೊಂದು 60 ವರ್ಷ ಹೆಚ್ಚೆಚ್ಚು ಅಂದ್ರೆ ಭೂಮಿ ಮೇಲೆ ಜನಸಂಖ್ಯೆ ಕಡಿಮೆ ಆಗತ್ತೆ ಅಂತಾನೆ ಹೇಳುತ್ತೆ. ಈ ತರದ್ದು ಎಷ್ಟೆಷ್ಟು ಪ್ರಿಡಿಕ್ಟಿವ್ ಇನ್ಫಾರ್ಮೇಶನ್ಗಳು ಬರ್ತಾ ಇರುತ್ತೆ. ಇಂಥವುಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಏನ್ ತೊಂದರೆ ಇಲ್ಲ. ಎಲ್ಲಾನು ಹಾಗೆ ಆಗುತ್ತಾ, ಆಗೋ ಚಾನ್ಸಸ್ ಇರಬಹುದು, ಆಗದೇನೂ ಇರಬಹುದು. ಬಟ್ ಪ್ರಿಪರೇಷನ್ ಅನ್ನೋದು ಅವಶ್ಯಕತೆ ಇರುತ್ತಷ್ಟೇ. ನಾವು ಕೆಲವಷ್ಟನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ, ಕೆಲವಷ್ಟನ್ನ ತಿಳ್ಕೊಬೇಕಾಗತ್ತೆ. ನಾವು ಕೂಡ ಅವುಗಳನ್ನ ಅರ್ಥ ಮಾಡ್ಕೊಂಡು ನಾವು ಬದುಕಬೇಕಾಗತ್ತೆ. ಈಗ ಬಳಸ್ತಾ ಇರುವಂತ ಫ್ಯೂಯಲ್ಸ್ ಇದೇ ರೀತಿ ಬಳಸಿದ್ರೆ ಇನ್ನೆಷ್ಟು ವರ್ಷ ಬರ್ಬೋದು, ಅದಾದ್ಮೇಲೆ ಅಡ್ವಾನ್ಸ್ ಟೆಕ್ನಾಲಜಿ ಬರ್ಬೋದು. ಈಗಿರುವಂತ ಟೆಂಪರೇಚರ್ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಅಡ್ವಾನ್ಸ್ ಟೆಕ್ನಾಲಜಿ ಬಳಸಿದಷ್ಟು ಆ ಟೆಂಪರೇಚರ್ಗೆ ನಾವು ಯಾವ ರೀತಿ ಅಡ್ಜಸ್ಟ್ ಆಗ್ಬೇಕು ಅನ್ನೋದನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಅದನ್ನೇ ಈ ಫ್ಯೂಚರಾಸ್ಟಿಕ್ ಮೂವಿ ಟೈಮ್ ಲೈನ್ ಅಲ್ಲಿ ಹೇಳಿರೋದು. ಆ ವೆದರ್ಗೆ ನಾವ್ ಯಾವ್ಯಾವ ರೀತಿ ಬದುಕಬೇಕಾಗತ್ತೆ, ನಾವ್ ಯಾವ ರೀತಿ ನಮ್ಮನ್ನ ಬದಲಾಯಿಸ್ಕೋಬೇಕಾಗತ್ತೆ ಅನ್ನೋದು ಈ ಸಿನಿಮಾಗಳು ತೋರಿಸ್ಕೊಂಡು ಹೋಗಿದೆ. ಸಿನಿಮಾ ಕಥೆರಿ ಅದೇನಿಲ್ಲ ಬಿಟ್ಬಿಡ್ರಿ ಅಂತ ಅನ್ನೋರು ಇರ್ತೀರಾ ಬಿಡಿ, ಬಟ್ ಕೆಲವಷ್ಟು ಸಿನಿಮಾಗಳು ನಮ್ಮ ರಿಯಾಲಿಟಿ ಲೈಫ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಜನರಿಗೆ ತಿಳಿಸ್ಬೇಕು ಅಂತಾನೆ ಇಂಥ ಸಿನಿಮಾಗಳನ್ನ ಮಾಡಿರ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಯಾಕೆ ಅಂದ್ರೆ ಪೂರ್ತಿಯಾಗಿ ರಾಮಾಯಣ ಮಹಾಭಾರತ ಇದನ್ನೆಲ್ಲ ಓದೋರು ಯಾರು ಇಲ್ಲ. ಸಿನಿಮಾಗಳ ಮೂಲಕ ಟಿವಿನಲ್ಲಿ ಅವಾಗ ಬರ್ತಾ ಇದ್ವು ಮಹಾಭಾರತ ಇದೆಲ್ಲ, ಅದನ್ನ ನೋಡಿ ಒಂದು 90% ಅರ್ಥ ಮಾಡ್ಕೊಂಡಿರೋರೇ ಜಾಸ್ತಿ. ಸಿನಿಮಾ ಟೈಮ್ ಲೈನು ಅದೇ ತರನೇ ಇದು ಕೂಡ. ಇದರಲ್ಲಿ ತಿಳಿಸಿರುವಂಥದ್ದು ಒಂದು 60% ಅಂತೂ ನಿಜ ಇರುತ್ತೆ, ಇನ್ನು 40% ಇಮ್ಯಾಜಿನೇಷನ್ ಅಂತಾನೆ ಇಟ್ಕೊಳ್ಳಿ. ಬಟ್ ಆ 60%ಗೆ ನಾವು ಯಾವ ರೀತಿ ಸಿದ್ಧ ಆಗಬೇಕು, ನಮ್ಮ ಲೈಫ್ ಸ್ಟೈಲ್ ಯಾವ ತರ ಇರಬೇಕು ಅನ್ನೋದನ್ನ ನಾವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರನೇ ಇಂಥ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ. ಇದನ್ನೇ ಫ್ಯೂಚರಾಸ್ಟಿಕ್ ಮೂವಿ ಟೈಮ್ ಲೈನ್ ಅಂತ ಕರೆದಿದ್ದಾರೆ. ಇದು ಪ್ರಿಡಿಕ್ಟಿವ್ ಪ್ರೋಗ್ರಾಮ್ ಅಂತಾನು ಅನ್ಕೊಳ್ಳೋರು ಅನ್ಕೋಬಹುದು, ಬಟ್ ಇದು ಏನ್ ಮಾಡುತ್ತೆ, ನಮ್ಮನ್ನ ಒಂದೊಂದು ಕ್ಷಣನೂ ಎಚ್ಚರಿಸ್ತಾ ಇರುತ್ತೆ. ಪ್ರಕೃತಿನ ಈ ರೀತಿ ಹಾಳು ಮಾಡ್ತಾ ಇದ್ದೀರಾ,
ಇದಕ್ಕೆ ಪ್ರಕೃತಿ ಯಾವ ರೀತಿ ಉತ್ತರ ಕೊಡುತ್ತೆ ಅಂತ. ಆದಷ್ಟು ಪ್ರಕೃತಿ ಜೊತೆ ಬದುಕಿ, ಪ್ರಕೃತಿನಲ್ಲಿ ಮರ ಗಿಡ ಉಳಿಸಿ ಬೆಳೆಸಿ, ಕೆರೆಗಳನ್ನ ಹಾಳು ಮಾಡೋದನ್ನ ನಿಲ್ಸಿ, ಇಂಥದ್ದನ್ನೆಲ್ಲ ಪಾಠ ಕಲಿಸ್ತಾ ಹೋಗುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಎಲ್ಲಾ ನೋಡ್ಕೊಳ್ತೇನೆ ಭಗವಂತ, ನಾವು ಮಾಡೋದನ್ನ ಮಾಡ್ತಾನೆ ಇರ್ತೀವಿ ಅಂದ್ರೆ ತಿರುಗಿ ಕೊಡುವಂತ ಸಮಯ ಬರುತ್ತೆ, ತಗೊಳ್ಳೋದಕ್ಕೆ ರೆಡಿ ಆಗಿರ್ಬೇಕಷ್ಟೇ. ಇನ್ನ ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ.